ಈಗ ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿ ಅನ್ನೋದು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಮ್ಯಾಲೆ ತುಂಬ ಕ್ರಿಸ್ಪಿಯಾಗಿ ಬಂದವು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗಾದರೂ ಆಗಲಿ ಇಲ್ಲ ಬೆಳಗಿನ ನಾಷ್ಟಕ್ಕಾದರೂ ಆಗಲಿ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಬೌಲ್ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಕಪ್ ಅವಲಕ್ಕಿ ತೊಗೊಂಡೇನಿ. ಅವಲಕ್ಕಿ ಹಾಕೋತೀನಿ ರೀ. ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡು, ನೀವು ಗಟ್ಟಿ ಅವಲಕ್ಕಿ ಆದರೂ ತೊಗೋಬೋದು, ಮೀಡಿಯಮ್ ಅವಲಕ್ಕಿ ಆದರೂ ತೊಗೋಬೋದು. ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕಾಗ್ತೈತಿ. ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೆ ಬೇಗ ಮಾಡ್ಕೊಂಬಿಡ್ಬೋದು ರೀ. ಈಗ ಇದಕ್ಕೆ ನೀರು ಹಾಕಿ 1-2 ಸಲ ತೊಳಿತೀನಿ ರೀ. ಅವಲಕ್ಕಿಯಾಗ ಏನಾರು ಡಸ್ಟ್ ಗಿಸ್ಟ್ ಇದ್ರೆ ಹೋಗ್ಲಿ ಅಂತ ತೊಳೆಯೋದಷ್ಟೇ ಅದು. ಈಗ ನಾನು 1-2 ಸಲ ತೊಳೆದಿದ್ದೀನಿ ರೀ. ಅವಲಕ್ಕಿ ಈ ರೀತಿ ಆಗ್ಯಾರ. ಇದೊಂದು 2 ನಿಮಿಷ ನೆನಿಲ್ರಿ. ಅವಲಕ್ಕಿಯಿಂದ ಸುಮಾರು ನಮ್ನಿ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ನನ್ನ ಚಾನಲ್ಗೆ ಹೋಗಿ ನೋಡಿರಿ, ನಿಮ್ಗೆ ಎಲ್ಲ ನಮ್ನಿ ಸಿಗ್ತಾವೆ. ನಾನು ಮಾಡದೇ ಇರೋ ಏನಾರು ನಿಮಗೆ ಏನಾರು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ. ಇವು ಅವಲಕ್ಕಿ ನೆನಿಲ್ರಿ. ನಾನು ಅವಲಕ್ಕಿ ತೊಳೆದು 2 ನಿಮಿಷ ನೆನೆಯಾಕ್ಬಿಟ್ಟಿದ್ದೆ ರೀ. ಇವು ಈ ರೀತಿ ನೆಂದ ನೋಡ್ರಿ. ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ರೀ. ಈ ರೆಸಿಪಿನ ಹೆಂಗೆ ಮಾಡ್ತಾನೆ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ವಿಡಿಯೋ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡಲಾರ್ದೆ ನಿಮಗೆ ಗೊತ್ತಾಗ್ತೈತೆ ರೀ. ನೋಡಿರಿ ಈ ರೀತಿ ಅವಲಕ್ಕಿ ನೆನಿಬೇಕು ರೀ. ಈಗ ಇದಕ್ಕೆ ನಾನು 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ನೋಡಿರಿ. 1/2 ಕಪ್ನಷ್ಟು ಕಡಲೆ ಹಿಟ್ಟು ಹಾಕೋತೀನಿ ರೀ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಕೈಯಲ್ಲಿ ಕಲಸ್ಕೋತೀನಿ ರೀ. ಅವಲಕ್ಕಿ ಜೊತೆಗೆ 2 ಹಿಟ್ಟು ಮಿಕ್ಸ್ ಆಗ್ಬೇಕು ರೀ. ಹೀಗೆ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಆಮೇಲೆ ನೋಡಿಕೊಂಡು ನೀರು ಹಾಕೋಬೇಕಾಗ್ತೈತೆ ರೀ. ಅವಲಕ್ಕಿ ನೆಂದಿರ್ತಾವಲ್ರಿ, ಹಿಟ್ಟಿನ ಜೊತೆ ಮಿಕ್ಸ್ ಆಗ್ತೈತೆ ರೀ. ಟೀ ಕುಡಿಬೇಕಾದ್ರೆ ಏನಾರು ತಿನ್ಬೇಕಪ್ಪ ಖಾರ ಅನ್ನಿಸ್ತಿರ್ತೈತಿ ಮಳೆ ಬರೋ ಟೈಮಲ್ಲಿ ಈ ರೀತಿ ಮಾಡ್ಕೊತೀನಿ ರೀ. ಮಸ್ತಾಗಿರ್ತೈತಿ. ಇದು ಬೇಗನೆ ಮಾಡ್ಕೊಳ್ಳೋಂಥ ರೆಸಿಪಿ ಇರೋದು. ಈಗ ನೋಡಿರಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಯಾಕಂದ್ರೆ ಅವಲಕ್ಕಿ ನೆನೆಸ ನೀರು ಹಾಕಿರ್ತೀವಿ ನಾವು, ಅವಲಕ್ಕಿ ನೆಂದು ಬಿಟ್ಟಿರ್ತಾವೆ, ನೀರು ಎಷ್ಟು ಹಿಡಿತಾವೆ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಮೊದಲೇ ನೀರು ಹಾಕೊಂಡ್ಬಿಟ್ರೆ ಅದು ಮೆತ್ತಗಾಗೋ ಸಾಧ್ಯತೆ ಇರ್ತೈತೆ. ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಈಗ ನೋಡಿರಿ ನಾ ಹಾಕೊಂಡಿದ್ದು ನೀರು ಕರೆಕ್ಟ್ ಐತೆ ನೋಡಿರಿ. ಈ ಹದ ಇರ್ಬೇಕು ರೀ. ಇದು ನೋಡಿರಿ ಅವಲಕ್ಕಿ, ಅಕ್ಕಿ ಹಿಟ್ಟ, ಕಡಲೆ ಹಿಟ್ಟ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಈ ಹದ ಆಗೈತೆ ನೋಡಿರಿ. ಈಗ ಇದಕ್ಕೆ ನಾನು 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿ ಅವು ಹಾಕೋತೀನಿ ರೀ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. 1-2 ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊಂಡೇನಿ ರೀ. ಹಸಿಮೆಣ್ಸಿನ್ಕಾಯಿನೂ ಹಾಕೋತೀನಿ ನೋಡಿರಿ. ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡ್ಕೊಂಡೇನಿ, ಕರಿಬೇವು ಹಾಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ರೀತಿ ಕೈಲೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಇದು ಹೊಂದ್ಕೊಳತ್ತೀರಿ. ನೀವು ಸುಮಾರು ನಮ್ನಿ ಪಕೋಡಗಳು ಮಾಡಿರ್ತೀರಿ. ಉಳ್ಳಾಗಡ್ಡಿ ಪಕೋಡ ಮಾಡಿರ್ತೀರಿ, ಆಲೂಗಡ್ಡೆ ಪಕೋಡ ಮಾಡಿರ್ತೀರಿ, ಅಕ್ಕಿ ಹಿಟ್ಟಿನ ಪಕೋಡ ಮಾಡಿರ್ತೀರಿ, ಕಡಲೆ ಹಿಟ್ಟಿನ ಪಕೋಡ ಮಾಡ್ತಿರ್ತೀರಿ, ಮೈದಾ ಹಿಟ್ಟಿನ ಪಕೋಡಗಳು ಮಾಡಿರ್ತೀರಿ. ಸುಮಾರು ನಮ್ನಿ ಪಕೋಡಗಳು ಮಾಡಿರ್ತೀರಿ. ನಾ ಇವತ್ತು ಡಿಫ್ರೆಂಟಾಗಿರಲಿ ಅಂಥೇಳಿ ಅವಲಕ್ಕಿ ಪಕೋಡ ಮಾಡಾಕತ್ತೀನಿ ರೀ. ಈ ಅವಲಕ್ಕಿ ಪಕೋಡ ಮಾಡೋದು ನೋಡಿ ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡ್ಕೊಂಡು ನೋಡಿರಿ, ಎಷ್ಟು ಮಸ್ತಾಗಿರ್ತಾವೆ ಅನ್ನೋದು. ತುಂಬ ಕ್ರಿಸ್ಪಿಯಾಗಿರ್ತಾರೆ. ಯಾಕಂದ್ರೆ ಅವಲಕ್ಕಿನೂ ಕ್ರಿಸ್ಪಿ ಇರ್ತೈತಿ, ಅಕ್ಕಿ ಹಿಟ್ಟೂ ಕ್ರಿಸ್ಪಿ ಇರ್ತೈತಿ. ಹೀಗಾಗಿ ತುಂಬ ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತಾವೆ. ನಿಮ್ಗೆ ಯಾವ ಸೈಜಲ್ಲಿ ಪಕೋಡಗಳು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಬಿಡ್ಬೋದು ರೀ. ಈಗ ಇದಕ್ಕೊಂದು ಸ್ವಲ್ಪ ಅಜ್ವೇನ್ ಹಾಕೋತೀನಿ ನೋಡಿರಿ. 1 ಚೀಟಿಕೆ ಅಡುಗೆ ಸೋಡಾ ತೊಗೊಂಡಿನಿ ರೀ, ಅದು ಹಾಕೋತೀನಿ. ಈ ಸೋಡಾ ಡೈರೆಕ್ಟಾಗಿ ಹಾಕಿದ್ರೆ ಎಲ್ಲರ ಜೊತೆ ಮಿಕ್ಸ್ ಆಗಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡ್ರೆ ಎಲ್ಲದರ ಜೊತೆಗೂ ಮಿಕ್ಸ್ ಆಗ್ತೈತೆ ರೀ. ನಾವು ಒಂದು ಸ್ವಲ್ಪ ನೀರು ಹಾಕಿ ಹಾಕೋತೀನಿ ನೋಡಿರಿ. ನೀರು ಹಾಕಿದ ತಕ್ಷಣ ಕರಗ್ತೈತೆ ರೀ. ಸೋಡಾ ಅಂದರೆ ಆ್ಯಕ್ಟಿವೇಟ್ ಆಗ್ತೈತಿ. ಹಂಗಾಗಿ ಎಲ್ಲದರ ಜೊತೆಗೆ ಮಿಕ್ಸ್ ಆಗ್ತೈತೆ ರೀ. ಈಗ ಇದು ಮಿಕ್ಸ್ ಮಾಡ್ಕೊತೀನಿ ರೀ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು ನೋಡಿರಿ. ಇದು 5 ನಿಮಿಷದಲ್ಲಿ ಆಗುವಂಥ ಪಕೋಡ ರೀ. ಮಕ್ಕಳು ಸಾಯಂಕಾಲ ಏನಾರು ತಿನ್ನಕ್ಕೆ ಬೇಕಪ್ಪ ಟೀ ಜೊತೆಗೆ ಅಂದಾಗ ಈ ರೀತಿ ನೀವು ಮಾಡಿಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗ್ತೈತೆ. ಇಲ್ಲ ಬೆಳಗಿನ ನಾಷ್ಟ ಜೊತೆಗೂ ನೀವು ಮಾಡ್ಕೋಬೋದು. ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿರ್ತೀವಲ್ಲ ಆ ಟೈಮಲ್ಲಿ ಈ ರೀತಿ ಪಕೋಡಗಳು ಮಾಡಿಕೊಂಡು ಸೈಡ್ ಡಿಶ್ಶಾಗಿ ಬಳಸ್ಬೋದು ರೀ. ನೋಡಿರಿ ನಾನು ಈ ಸೈಜಲ್ಲಿ ಬಿಡ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಬಿಡ್ಬೋದು ರೀ. ಈಗ ನಾನು ಹಿಟ್ಟು ಕಲಸಿ ಹಿಟ್ಟು ರೆಡಿ ಮಾಡ್ಕೊಂಡಿನಿ ರೀ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಕರಿ ಹಾಕ್ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾನು ಪಕೋಡಗಳು ಬಿಡ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಬಿಡ್ರಿ. ನಾನೀಗ ಈ ಸೈಜಲ್ಲಿ ಬಿಡ್ತೀನಿ ನೋಡಿರಿ. ತೀರಷ್ಟು ದೊಡ್ಡನೂ ಇಲ್ಲ, ತೀರಷ್ಟು ಚಿಕ್ಕದಿಲ್ಲ, ಮೀಡಿಯಮ್ ಸೈಜಲ್ಲಿ ಬಿಡ್ತೀನಿ ನೋಡಿರಿ. ನಾವು 4-5 ಬಿಟ್ಟಿನಿ. ನಿಮ್ಮ ಪಾತ್ರೆ ಎಷ್ಟು ಹಿಡಿತೈತೆ ನೋಡ್ಕೊಂಡು ನೀವು ಬಿಡ್ಬೋದು ರೀ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ಈಗ ನೋಡಿರಿ ಬಿಟ್ಟಾಗ ಎಷ್ಟು ಗುಳಿದ್ದು, ಈ ಗುಳಿ ಸ್ವಲ್ಪ ಕಡಿಮೆ ಆಗ್ಯಾವು. ಈಗ ನಾನು ತಿರುಗಿಸ್ತೀನಿ ನೋಡಿರಿ. ನೀವು ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಅಂದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ನಾರ್ಮಲಾಗಿ ನಾವು ಯಾವುದೇ ಪದಾರ್ಥ ಕರಿಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರಿಬೇಕಾಗ್ತೈತೆ ರೀ. ಯಾಕಂದ್ರೆ ನಾವು ಹೈ ಫ್ಲೇಮಲ್ಲಿ ಇಟ್ಟು ಜಾಸ್ತಿ ಎಣ್ಣೆ ಕಾಯಿಸ್ಕೊಂಡ್ಬಿಟ್ರೆ ಮೇಲೆ ಮಾತ್ರ ಕೆಂಪಾಗಿಬಿಡ್ತಾವೆ, ಒಳಗೆ ಫ್ರೈ ಆಗಿರಲ್ಲ. ಹಾಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಾಕತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ಕೆಂಪು ಬೇಕು, ಎಷ್ಟು ವೈಟ್ ಬೇಕು ನೋಡಿಕೊಂಡು ನೀವು ಫ್ರೈ ಮಾಡ್ಕೊಳ್ರಿ. ಈಗ ನೋಡಿರಿ ಇವು ಫ್ರೈ ಆಗ್ಯಾವ್ರಿ. ನಾನು ತಕ್ಕೋತೀನಿ ನೋಡಿರಿ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಂಡಿನಿ. ನಿಮ್ಗೆ ಇನ್ನೂ ಕೆಂಪು ಬೇಕಂದ್ರೆ ಇನ್ನೂ ಸ್ವಲ್ಪ ಕೆಂಪು ಫ್ರೈ ಮಾಡ್ಕೊರಿ.
ಇವು ತುಂಬ ಕ್ರಿಸ್ಪಿಯಾಗಿರ್ತಾವೆ, ಆದಷ್ಟು ಬೇಗ ತಗೊಂಡ್ರೆ ಒಳ್ಳೇದು ರೀ. ನೋಡಿರಿ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಎಲ್ಲ ಹೆಂಗೆ ಮ್ಯಾಲೆ ಕಾಣಕತ್ತಾವೆ. ಇದು ಅವಲಕ್ಕಿ ಪಕೋಡ ರೀ. ನೀವು ಒಂದ್ಸಲ ನಿಮ್ಮ ಮನೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ನೋಡಿರಿ. ನಿಮ್ಗೆ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗ್ತಿರ್ಬೇಕು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅನ್ನೋದು. ಈಗ ನೋಡಿರಿ ನಾನೇನೊಂದು ಕಪ್ ಅವಲಕ್ಕಿಲೆ ಮಾಡ್ಕೊಂಡಿದ್ದೆಲ್ಲ ಪಕೋಡ, ಇಷ್ಟು ಪಕೋಡ ಆಗ್ಯಾವ ನೋಡಿರಿ. ಈಗ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅನ್ನೋದು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಮ್ಯಾಲೆ ತುಂಬ ಕ್ರಿಸ್ಪಿಯಾಗಿ ಬಂದಾವೆ, ಒಳಗೆ ಸಾಫ್ಟಾಗಿ ಬಂದಾವೆ ನೋಡಿರಿ. ವಾವ್, ಎಷ್ಟು ಸೂಪರಾಗಿ ಬಂದಾವೆ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತದೆ. ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತದೆ ರೀ. ಒಂದು ಕಪ್ ಟೀ ಜೊತೆಗೆ ಈ ರೀತಿ ಪಕೋಡ ಮಾಡ್ಕೊಂಡು ತಿನ್ನಿರಿ, ಒಳ್ಳೆ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ಆಗುತ್ತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಕೆಲವೇ ಪದಾರ್ಥದಿಂದ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಅವಲಕ್ಕಿ ಪಕೋಡ ಮಾಡಿದ್ದೀನಿ ರೀ. ಈ ಅವಲಕ್ಕಿ ಪಕೋಡ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.